ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಡಬಲ್ ಸ್ಟೆಪ್ ಆರ್ಚ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು ನೋಡಿ. ಇದಕ್ಕೆ ಫಸ್ಟು ನಾನು 6 ದಾರ ತಗೊಂಡು 2 ಸಲ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈಗ ನೇರವಾಗಿ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತೊಮ್ಮೆ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಈಗ ಆರ್ಚಿಗೋಸ್ಕರ 6 or 7 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ, 7 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ಹಾಕ್ಕೊಂಡು ಕಡಿಮೆ ಡಿಸ್ಟೆನ್ಸಲ್ಲಿ, ಅಂದರೆ ಒಂದು 4-5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀವಲ್ಲ, ಅಷ್ಟು ಡಿಸ್ಟೆನ್ಸಲ್ಲಿ ಆ ಚೈನನ್ನು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ 3 ಚೈನು. ಬೇಸ್ ಲೈನ್ ಇಷ್ಟೇ ವೀಕ್ಷಕರೇ. 3 ಚೈನ್ 2 ಟೈಮ್ಸ್, 6 or 7 ಟೈಮ್ 1 ಟೈಮು. ಆರ್ಚ್ ಬರಲಿಕ್ಕೆ 6 ಏನು ಚೈನ್ ಹಾಕ್ತೀವಲ್ಲ ಅದು ಆರ್ಚಿಗೆ. ಇನ್ನು ಉಳಿದಿದ್ದು ಕುಚ್ಚು ಬರಲಿಕ್ಕೆ ಆ ಕಡೆ ಈ ಕಡೆ ಸೈಡ್ ಬರುತ್ತಲ್ಲ ಅದಷ್ಟೇ, ಸಪೋರ್ಟಿಂಗ್ ಹಾಕೋದು. ಇಷ್ಟು ಹಾಕ್ಕೊಂಡ್ರೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನು ಈಸಿ ವೀಕ್ಷಕರೇ, ಆ್ಯಸ್ ಯೂಶ್ವಲ್ ಯಾವಾಗಲೂ ಹಾಕ್ದಂಗೆ ಬೇಸ್ ಲೈನು. ನೋಡಿ ಈ ರೀತಿ ಬರುತ್ತೆ. 3 ಚೈನ್ 2 ಟೈಮ್ಸ್, 6 ಚೈನ್ 1 ಟೈಮ್. ಮತ್ತು ನೋಡಿ ನೆಕ್ಸ್ಟ್ ಸ್ಟೆಪ್ಪು ನಾನು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದು ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಒಳಗಡೆ 3 ಟೈಮ್ಸ್ ಲಾಕ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು 3 ಚೈನ್ ಒಳಗಡೆ 1 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ಈಗ 2 ಸಲ ದಾರ ತಗೊಂಡು 6 ಚೈನ್ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆ ನಾವು ಟ್ರಿಬಲ್ ಕ್ರೋಶ ಮಾಡೋಣ. ಯಾವ ಡಿಸೈನ್ ಆದರೂ ಅಷ್ಟೇ ವೀಕ್ಷಕರೇ, ಫಿನಿಶಿಂಗ್ ನೀಟಾಗಿ ಬಂತು ಅಂದರೆ ಅದರ ಲುಕ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ನಾವು ಎಷ್ಟೇ ಒಳ್ಳೆ ಡಿಸೈನ್ ಹಾಕಿದರೂ ಫಿನಿಶಿಂಗ್ ನೀಟಾಗಿಲ್ಲ ಅಂದರೆ ಲುಕ್ ಬರಲ್ಲ. ಇಲ್ಲಿ ನಾವು ಟ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀವಲ್ಲ, ಇದು ಒಂದೇ ಸಮನಾಗಿ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆಗಬಾರ್ದು. ಲೆಂತ್ ಈವನ್ನಾಗಿದ್ದರೆ ಲೆಂತು ಅದು ಫಿನಿಶಿಂಗ್ ನೀಟಾಗಿರುತ್ತೆ. ಸೊ ಹಂಗಾಗಿ ನೀವು ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಸಮಕ್ಕೆ ಬರೋಂಗೆ. ಈ ರೀತಿ ನಾಟ್ಗಳೇನಾರ ನಾವು ದಾರ ಸೆಂಟ್ರಲ್ಲಿ ಕನೆಕ್ಟ್ ಮಾಡಿಕೊಂಡು, ಅಂದರೆ ಜಾಯಿಂಟ್ ಮಾಡ್ಕೊಂಡಿದ್ರೆ ಆ ನಾಟ್ ಹಿಂಭಾಗಕ್ಕೆ ಹೋಗಿ ಮಾಡ್ಕೊಳ್ಳಿ. ನೋಡಿ ಟ್ರಿಪಲ್ ಕ್ರೋಶ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಈವನ್ನಾಗಿ ಬಂದಿದೆ, ಈ ರೀತಿ ಬರಬೇಕು ಒಂದೇ ಸಮನಾಗಿ. ಒಂದು ಚಿಕ್ಕದು ಒಂದು ದೊಡ್ಡದು ಲೆಂತ್ ಇರಬಾರ್ದು. ಕಂಪ್ಲೀಟಾಗಿ 6 ಚೈನ್ ಒಳಗಡೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, 14 ಆಗಿದೆ. 14 ಹಾಕ್ಕೊಂಡಿದ್ದೀನಿ, ಸಾಕು ಅನಿಸುತ್ತೆ. ನಾನು ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ನೆಕ್ಸ್ಟು 3 ಚೈನ್ ಒಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ಮತ್ತೆ ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ಟ್ರಿಬಲ್ ಕ್ರೋಶ ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಎರಡನ್ನೂ ಒಂದು 3 ಟೈಮ್ಸ್ ಮಾಡಬೇಕು. ಬೇಸಿಕ್ ಮೆಥಡ್, ಬಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ನಾವು ಮೇಲೆ ಪೀಕಾಕ್ ಡಿಸೈನ್ ಹಾಕ್ತೀವಲ್ಲ, ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ. ಒಂದೇ ಥರ ಹಾಕಿ ಬೋರ್ ಅನಿಸಿದರೆ ಈ ಥರ ಟ್ರೈ ಮಾಡ್ತಾ ಇರಬೇಕು, ಹಿಂಗೇನಾರು ಒಂದು ಸ್ವಲ್ಪ ಡಿಫ್ರೆಂಟಾಗಿ. ಸೊ ಹಂಗಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನೋಡಿ. ಈಗ ಸೆಕೆಂಡ್ ಆರ್ಚು ಕೂಡ ನಾಟು ಮೇಲೆ ನಾಟ್ ಕಾಣ್ತಾ ಇದೆ ನೋಡಿ.
ದಾರ ಕನೆಕ್ಟ್ ಮಾಡ್ಕೊಂಡಿದ್ದು ಅದು ಹಿಂಭಾಗಕ್ಕೆ ಬಂದಿದೆ. ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಆರ್ಚ್ ಬಂದಾಗ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ನೋಡಿ ಈ ರೀತಿ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಆರ್ಚ್ ಥರ್ಡ್ ಸ್ಟೆಪ್ಪು. ಎಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವೋ ಅಲ್ಲೇ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೊಮ್ಮೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಒಂದು ಸ್ವಲ್ಪ ಕಡಿಮೆ ಬೇಕಲ್ಲ, ಅದಕ್ಕೆ ಹಂಗಾಗಿ ಪಕ್ಕದ್ದು ಚೈನ್ ಗ್ಯಾಪಲ್ಲಾದರೂ ಮಾಡ್ಕೋಬೋದು, ಸಿಂಗಲ್ ಕ್ರೋಶಗೆ ಚೈನ್ ಗ್ಯಾಪಲ್ಲಿ, ಇಲ್ಲ ಇನ್ನೊಂದು ಪಕ್ಕದ್ದು ಅದರಲ್ಲೂ ಮಾಡಿಕೊಂಡ್ರೆ ನಡೆಯುತ್ತೆ. ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನಾವು ಟ್ರಿಬಲ್ ಕ್ರೋಶದ ಆರ್ಚ್ ಇದೆಯಲ್ಲ ಅದರಲ್ಲಿ 3 ಮನೆಗಳನ್ನು ಬಿಡೋಣ. ಅಂದರೆ 3 ಕಂಬಗಳನ್ನು ಬಿಟ್ಟು 4ನೇ ಕಂಬಕ್ಕೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಒಂದು ಪೀಕ್ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ ಪಿಕ್ ಔಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಆಗೋದು. ಡಬಲ್ ಕ್ರೋಶ ಮಾಡ್ಕೊಂಡು ಪ್ರತಿಯೊಂದು ಮನೆಗೂ ಹಾಕ್ಕೋಬೇಕು. ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ 3 ಕಂಬಗಳನ್ನು ಬಿಟ್ಟು ನೆಕ್ಸ್ಟು ಕಂಟಿನ್ಯೂಯಸ್ ಆಗಿ ಪ್ರತಿಯೊಂದು ಕಂಬದ ಹೋಲಲ್ಲೂ ಕೂಡ ನಾವು ಡಬಲ್ ಕ್ರೋಶ ಮಾಡಿಕೊಂಡು ಪಿಕ್ ಔಟ್ ಮಾಡ್ಕೋಬೇಕು. ಎಂಟು ಅಥವಾ 9 ಕಂಬಗಳು ಮಾಡಿಕೊಂಡ್ರೆ ನಮಗೆ ಆ ಕಡೆ ಎಷ್ಟು ಗ್ಯಾಪ್ ಬಿಟ್ಟಿದ್ದೀವೋ 3 ಕಂಬಗಳನ್ನ ಬಿಟ್ಟು ಹಾಕಿದ್ದೀವಲ್ಲ ಹಂಗೆ ಅದೇ ರೀತಿ ಈ ಕಡೆ ಕೂಡ 3 ಕಂಬಗಳನ್ನು ಬಿಟ್ಟು ನಾವು ಫಿನಿಶ್ ಮಾಡ್ಕೋಬೇಕು, ಅದು ಎಂಡ್ ಮಾಡ್ಕೋಬೇಕು. ನೋಡಿ ಈಗ ಆಗಿದೆ. ಈಗ 8 ಇನ್ನೊಂದು ಹಾಕಬೇಕು, 9 ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಈ ಕಡೆ 3 ಕಂಬಗಳು ಉಳಿತವೆ. ಈಗ ನಾವು 1 ಚೈನ್ ಅಥವಾ 2 ಚೈನ್, 1 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ, 2 ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ 3 ಹೋಲ್ಗಳನ್ನು ಬಿಟ್ಟು 4ನೇ ಹೋಲಿಗೆ, ಅಂದರೆ 3 ಕಂಬಗಳನ್ನು ಬಿಟ್ಟು 4ನೇ ಕಂಬದ ಹೋಲಿಗೆ ನಾವು ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಒಂದು ಪಿಕ್ ಔಟ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಕಂಟಿನ್ಯೂ ಆಗಬೇಕು. ನಾನಿಲ್ಲಿ ಶಾಂಪಲ್ ತೋರಿಸ್ತಾ ಇರೋದ್ರಿಂದ ವೇಸ್ಟ್ ದಾರನೇ ಯೂಸ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಡಬಲ್ ಕ್ರೋಶ ಇದೆಯಲ್ಲ ನಾವು ಮಾಡ್ಕೊತಿದ್ದೀವಲ್ಲ ಅದು ಲೆಂತ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಪಿಕಾಟು ಕೆಳಗೆ ಕುತ್ಕೊಂಡಿರಬೇಕು. ಏನು ಸೆಕೆಂಡ್ ಆರ್ಚ್ ಇದೆಯಲ್ಲ ಅದ್ರ ಮೇಲೆ ಅದೇ ಒಳ್ಳೆ ಫ್ಲವರ್ ಥರ ಕೂತಿರಬೇಕು, ಹಂಗಾದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ, ಮಾಮೂಲಿ ಹಾಕೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತು 3 ಮನೆಗಳನ್ನು ಬಿಟ್ಟು 4ನೇ ಮನೆ, ಅಂದರೆ 3 ಕಂಬದ ಹೋಲ್ ಬಿಟ್ಟು 4ನೇ ಕಂಬದ ಹೋಲ್ಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್, ಒಂದು ಪಿಕಾಟ್. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಆಗಬೇಕು ಅಷ್ಟೇ ವೀಕ್ಷಕರೇ. ಈಸಿ ಅಂದರೆ ಈಸಿ ವಿಧಾನ. ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ ವೀಕ್ಷಕರೇ. ಇದಕ್ಕೆ ಕುಚ್ಚು ಹಾಕ್ಬೋದು, ಕುಚ್ಚು ಹಾಕ್ತೇನೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ಇದಕ್ಕೆ ಬೀಡ್ಸ್ ಕೂಡ ಹಾಕ್ಕೋಬೋದು. ಬೀಡ್ಸ್ ಬೇಕು ಅಂದರೆ ಬೀಡ್ಸ್ ಕೂಡ ಹಾಕ್ಕೋಬೋದು. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಂಟ್ರಲ್ಲಿ 2 ಆರ್ಚ್ಗಳ ಮಧ್ಯೆ ಒಂದು ಬೀಡ್ ಹಾಕ್ಕೋಬೋದು. ಮತ್ತು ಇದು ಪಿಕಾಟ್ ಮಾಡಿದ್ದೀವಲ್ಲ ಮೇಲೆ 3rd ಸ್ಟೆಪ್ಪಲ್ಲಿ ಅಲ್ಲೂ ಕೂಡ ಬೀಡ್ ಹಾಕ್ಕೋಬೋದು ಬೇಕು ಅಂದರೆ. ನೋಡಿ ಈ ರೀತಿ ಬಂದಿದೆ. ಲಾಸ್ಟ್ ಎಂಡಲ್ಲಿ ನಾವು 3 ಚೈನ್ ಹಾಕ್ಕೊಂಡು, ಬೇಡ 3 ಚೈನ್ ಅದು 4 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ವೋ ಅದೇ ರೀತಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ಬಂದಿದೆ ವೀಕ್ಷಕರೇ, ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ. ಕಂಪ್ಲೀಟ್ ಸೀರೆಗೆ ಹಾಕಿದಾಗಲೇ ಅದ್ರ ಡಿಸೈನ್ ಗೊತ್ತಾಗೋದು. ನೋಡಿ ವೀಕ್ಷಕರೇ, ಈ ರೀತಿ ಬಂದಿದೆ. ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.